ಜವಾಬ್ದಾರಿನೇ ಇಲ್ಲದ ವಯಸ್ಸಿನಲ್ಲಿ ಏನೋ ಒಂದನ್ನು ಸಾಧಿಸಬೇಕನ್ನುವಂಥ ಒಂದು ಯೋಚನೆ, ಒಂದು ಕಾಳಜಿ ಏನಿದೆಯಲ್ಲ, ಅದು ಕೆಲವರಲ್ಲಿ ಮಾತ್ರ ಇರ್ತದೆ. ಸಮಸ್ಯೆ ಅನ್ನುವಂಥದ್ದು ಎಲ್ರಿಗೂ ಇರ್ತದೆ. ಈ ಸಮಸ್ಯೆ ನಮ್ಮ ಜೊತೆಯಲ್ಲೇ ಇರ್ತದೆ. ಇನ್ನೂ ಹೇಳ್ಬೇಕಂತಂದರೆ ಅದು ನಮ್ಮ ಹೃದಯದ ಕೋಣೆಯಲ್ಲಿನೇ ಇರ್ತದೆ. ಆ ಕೋಣೆಗೆ ಬೀಗ ಹಾಕಲಾಗಿರ್ತದೆ, ಆದರೆ ಆ ಬೀಗದ ಕೈ ಮಾತ್ರ ನಮಗೆ ಸಿಗೋದಿಲ್ಲ. ಹಾಗಾದರೆ ಆ ಬೀಗದ ಕೈಯನ್ನು ಸಂಪಾದಿಸುವುದು ಹೇಗೆ? ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಹೇಗೆ ಸಂಪಾದಿಸಬೇಕಂತ ಗೊತ್ತಾಗುತ್ತೆ. ಒಂದು ಪಾಯಿಂಟನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಸಮಸ್ಯೆಯಿಂದ ನೀವು ದುಃಖಕ್ಕೊಳಗಾಗಬಾರ್ದು ಅಂತಂತಂದರೆ, ಸಮಸ್ಯೆ ನಮ್ಮಲ್ಲೇ ಇದೆ, ಹೊರಗಡೆ ಎಲ್ಲೋ ಇಲ್ಲ ಅನ್ನುವಂಥ ಒಂದು ಪಾಯಿಂಟನ್ನು ನೀವು ತಿಳ್ಕೊಂಡ್ರೆ, ನಿಮ್ಮ ಜೀವನದಲ್ಲಿ ನೀವು ಯಾವತ್ತೂ ಕೂಡ ದುಃಖಕ್ಕಾಗಲಿ ನೋವಿಗಾಗಲಿ ಒಳಗಾಗೋದಿಲ್ಲ. ಜಸ್ಟ್ ಕಟ್ ಮಾಡಿದರೆ ಸಂತೋಷ ಅನ್ನೋ ಪದಕ್ಕೆ ನಮಗಿಂತ ಹಿರಿಯರು, ನಮ್ಮ ದೊಡ್ಡವರು ಬಹಳಷ್ಟು ಅರ್ಥಗಳನ್ನು ಕೊಟ್ಟು ಹೋಗಿದ್ದಾರೆ. ಆದರೆ ಆ ಸಂತೋಷವನ್ನು ಅಳಿಯುವಂಥ ಸಾಧನ ನಮಗೆ ಇನ್ನೂ ಸಿಗೋದು ಇಲ್ಲ ಅಂತ ಅನ್ಕೊಳ್ತೀನಿ. ಸೊ ನಾನು ಯಾಕೆ ಈ ಸಂತೋಷದ ಬಗ್ಗೆ ಹೇಳ್ತಿದ್ದೀನಿ ಅಂದರೆ, ಸಂತೋಷದ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದ್ರೆ, ಅಥವಾ ಸಂತೋಷ ಅಂದರೆ ಏನು ಅಂತ ನಿಮ್ಗೆ ಗೊತ್ತಿದ್ರೆ, ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಇದೆ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗಾದರೆ ಇಲ್ಲಿ ನಾನು ಹೇಳ್ತಿರುವಂಥ ಪಾಯಿಂಟನ್ನು ನೀವು ಅಬ್ಸರ್ವ್ ಮಾಡಿ ಕೇಳಿದ್ರೆ, ನಮ್ಮ ಹಿರಿಯರು ಅಥವಾ ನಮ್ಮ ತಾತಂದಿರು ಸಂಪಾದಿಸಿರುವಂಥ ಆಸ್ತಿ ಏನಿದೆಯಲ್ಲ, ಆ ಆಸ್ತಿಯನ್ನು ಅನುಭವಿಸ್ತಾ ಅದೇ ಸಂತೋಷದ ಬದುಕು ಅಂತ ಕೆಲವರು ಅಂದ್ಕೊಂಡಿದ್ದಾರೆ. ಇನ್ನು ಕೆಲವರು ತಾವು ಕೆಲಸ ಮಾಡ್ತಕ್ಕಂಥ ಆಫೀಸ್ಗಳಿಗೆ, ಬ್ಯಾಂಕ್ಗಳಿಗೆ ತಮ್ಮ ಜೀವನವನ್ನು ಅರ್ಪಿಸಿ ಅದೇ ಸಂತೋಷದ ಬದುಕು ಅಂತ ಅಂದ್ಕೊಂಡಿದ್ದಾರೆ. ಆದರೆ ಒಂದು ಪಾಯಿಂಟ್ ಅವ್ರಿಗೆ ಕ್ಲಿಯರ್ ಆಗ್ತಿಲ್ಲ. ಏನಂತಂತಂದರೆ, ಇವರು ತಮಗೋಸ್ಕರ ತಮ್ಮ ಜೀವನವನ್ನು ಸಮರ್ಪಣೆ ಮಾಡ್ತಾ ಇಲ್ಲ. ಯಾರ್ದೋ ಒಂದು ಕಂಪ್ನಿಗೋಸ್ಕರ, ಯಾವುದೋ ಒಂದು ಆಫೀಸ್ಗೋಸ್ಕರ ಇವರು ತಮ್ಮ ಜೀವನವನ್ನು ತ್ಯಾಗ ಮಾಡ್ತಾ ಇದ್ದಾರೆ. ಯಾವತ್ತಾದ್ರೂ ಒಂದು ದಿನ ಇವರನ್ನ ಕೆಲಸದಿಂದ ತೆಗೆದುಹಾಕಿದಾಗ ಅವಾಗ ಅನಿಸ್ತದೆ, ನಾನು ಯಾರಿಗೋಸ್ಕರನ ಕಷ್ಟಪಡ್ತಾ ಇದ್ದೆ ಅಲ್ಲ ಇಷ್ಟು ದಿನ ಅಂತ. ನನಗೋಸ್ಕರ ನಾನು ಕಷ್ಟಪಡಲಿಲ್ಲ, ನಾನು ಯಾರಿಗೋಸ್ಕರನ ಕಷ್ಟಪಟ್ಟೆ, ನನ್ನ ಜೀವನನೇ ಅರ್ಥ ಇಲ್ಲದಂತಾಯಿತು, ನನ್ನ ಯೌವನನೇ ಕಳೆದೋಯ್ತು ಅಂತ ಅನ್ಕೊಳ್ತಾರೆ. ಸೊ ನಿಮಗೋಸ್ಕರ ನೀವು ಕಷ್ಟಪಡ್ರಿ. ನೀವು ಸಕ್ಸಸ್ ಆಗ್ತಿರೋ ಬಿಡ್ತಿರೋ ಅದು ಸೆಕೆಂಡ್ರಿ. ನಿಮಗೋಸ್ಕರ ನೀವು ಯಾವತ್ತು ಕಷ್ಟಪಡ್ತಿರೋ ಅದು ನಿಮಗೆ ಖುಷಿಯನ್ನು ಕೊಡ್ತಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಒಂದು ಪಾಯಿಂಟನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಇಲ್ಲಿ ಕೆಲವರು ಇರ್ತಾರೆ, ಹೆಂಡತಿ ಮಕ್ಕಳನ್ನು ಹೊಡೆಯೋದ್ರಲ್ಲಿ ಕೂಡ ಸಂತೋಷವನ್ನು ಪಡ್ತಾ ಇರ್ತಾರೆ. ಸೊ ಇದರ ಬಗ್ಗೆ ಮಾತಾಡೋಕ್ಕೆ ನನಗೆ ಅಸಹ್ಯ ಅನಿಸುತ್ತೆ. ಬಟ್ ನೆಕ್ಸ್ಟ್ ಇನ್ನೊಂದು ಪಾಯಿಂಟನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಇದಕ್ಕೆ ವಿರೋಧವಾಗಿ, ಅಗೇನ್ಸ್ಟ್ ಆಗಿ ನಿರಂತರವಾಗಿ, ಅಂದರೆ ಯಾವಾಗಲೂ ಕೂಡ ಅಸಮಾಧಾನದಿಂದ ಇರುವವರನ್ನು ಬಹಳಷ್ಟು ಜನಕ್ಕೆ ನಾವು ನೋಡ್ತಾ ಇರ್ತೀವಿ. ನಮ್ಮ ಸುತ್ತಮುತ್ತಲಿರುವಂಥ ಸಮಾಜದಲ್ಲಿ ಆಗಿರ್ಬೋದು, ಪರಿಸರ ಬಹಳಷ್ಟು ಜನ ಇರ್ತಾರೆ, ಅಂಥವರೆಲ್ಲ ನಾವು ಕಣ್ಣಾರೆ ನೋಡ್ತಾ ಇರ್ತೀವಿ ಕೂಡ. ಬಟ್ ಇಲ್ಲಿ ಕೆಲವರು ಏನಾಗ್ತದೆ ಅಂತಂತಂದರೆ, ಕೆಲವರು ಹೇಳ್ತಾ ಇರ್ತಾರೆ, ನನ್ನ ಬದುಕಿಗೆ ಅರ್ಥ ಇಲ್ಲದಂತಾಗಿದೆ, ನನ್ನ ಜೀವನ ಯೂಸ್ಲೆಸ್ ಆಗಿದೆ, ಪ್ರಯೋಜನ ಇಲ್ಲದಂತಾಗಿದೆ ಅಂತಾರೆ. ಇನ್ನು ಕೆಲವರು ಹೇಳ್ತಾರೆ, ನನ್ನ ಜೀವನದಲ್ಲಿ ನಾನು ಏನನ್ನೂ ಕೂಡ ಸಾಧಿಸೋಕ್ಕಾಗಲಿಲ್ಲ, ನನ್ನ ಜೀವನನೇ ವ್ಯರ್ಥ ಆಯಿತು ಅಂತ ಹೇಳ್ತಾರೆ. ಅದು ಯಾವಾಗ ತೀರಾ ವಯಸ್ಸಾದ ಮೇಲೆ ಆ ಥರ ಅನಿಸುತ್ತೆ ಫೀಲ್ ಅದು. ಬಟ್ ಯೌವನದಲ್ಲಿ ನಾವೇನೂ ಮಾಡೋಕ್ಕಾಗಲಿಲ್ಲ. ಬಟ್ ಅದು ಯಾವಾಗ ನಮ್ಗೆ ಎಫೆಕ್ಟ್ ಕೊಡ್ತದೆ ಅಂದರೆ, ನಮ್ಗೆ ವಯಸ್ಸಾಗ್ತದಲ್ಲ, ಒಂದು 40-50 ಆಗ ನಮಗೆ ಅದು ಅನಿಸುತ್ತೆ, ಆ ಫೀಲ್ ಆಟೋಮೆಟಿಕ್ಕಾಗಿ ಬರುತ್ತೆ, ನಾವೇನು ಮಾಡಲಿಲ್ಲಲ್ಲ ಅಂತ. ಸೊ ಅದಕ್ಕೆ ಹೇಳ್ತಿರೋದು ನಾನು. ಇನ್ನು ಕೆಲವು ಜನ ಹೇಗಿರ್ತಾರಪ್ಪ ಅಂತಂದ್ರೆ ನೋಡಿ, ಯಾವುದೋ ಒಂದು ಹೆದರಿಕೆಗೆ ಒಳಗಾಗೋದು. ಇಷ್ಟು ಜನ ನೀವು ನೋಡ್ಬೋದು, ಬೇರೆಯವ್ರ ಮೇಲೇ ವಿಪರೀತವಾಗಿ ಆಧಾರಪಟ್ಟಿರ್ತಾರೆ, ಪಡ್ಕೊಂಡಿರ್ತಾರೆ, ಹೌದಲ್ವಾ? ಏನಂತಾರೆ, ಅವ್ರನ್ನೇ ನಂಬ್ಕೊಂಡು ಬದುಕಿರ್ತಾರೆ. ಸೊ ಇವ್ರು ಎಲ್ಲಿವರೆಗೆ ಇನ್ನೊಬ್ಬರ ಮೇಲೆ ಆಧಾರವಾಗಿರ್ತಾರೋ ಅಲ್ಲಿವರೆಗೆ ಇವ್ರ ಜೀವನದಲ್ಲಿ ಇವ್ರು ಸ್ಟೇಬಲ್ ಆಗ. ಎಲ್ಲಿವರೆಗೆ ನಾವು ಬೇರೆಯವ್ರಿಗೋಸ್ಕರ ಕೆಲಸ ಮಾಡ್ತೀವೋ ಅಲ್ಲಿವರೆಗೆ ನಾವು ಸೆಟ್ಲ್ ಆಗಲ್ಲ ಲೈಫಲ್ಲಿ, ನಾವು ಅನ್ಕೊಂಡಿದ್ದನ್ನು ಅಚೀವ್ ಮಾಡೋಕ್ಕಾಗಲ್ಲ. ಸೊ ಒಂದು ಪಾಯಿಂಟ್ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ನಾವು ಎಲ್ಲಿವರೆಗೆ ನಾವು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತೀವೋ ಅಲ್ಲಿವರೆಗೂ ನಾವು ಲೇಬರ್ ಆಗೇ ಇರ್ತೀವಿ. ಓಕೆನಾ? ನಮ್ಮನ್ನು ಯಾರು ದುಡಿಸ್ಕೊಳ್ತಿರ್ತಾರಲ್ಲ ಅವರು ಮಾತ್ರ ಲೀಡರ್ ಆಗ್ತಾ ಹೋಗ್ತಾರೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಓಕೆನಾ? ಅದಕ್ಕೋಸ್ಕರ ಬೇರೆಯವ್ರ ಮೇಲೆ ಆಧಾರ ಪಡೋದನ್ನು ಬಿಟ್ಟು ನಿಮ್ಮ ಕಾಲ ಮೇಲೆ ನಿಮಗೋಸ್ಕರ ನೀವು ದುಡೀರಿ, ನಿಮಗೋಸ್ಕರ ನೀವು ನಿಮ್ಮ ಜೀವನವನ್ನು ತ್ಯಾಗ ಮಾಡ್ರಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಸೊ ಇದನ್ನು ಇಲ್ಲಿಗೆ ಕಟ್ ಮಾಡಿದರೆ, ನೆಕ್ಸ್ಟ್ ಇದೆಯಲ್ಲ, ಇದು ತುಂಬ ಅದ್ಭುತವಾದಂಥ ಪಾಯಿಂಟು, ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುವಂಥ ಪಾಯಿಂಟ್. ನಿಜವಾದ ಸ್ನೇಹಿತ ಅಂದರೆ ಯಾರು? ಈ ಒಂದು ಕ್ವಶನ್ಗೆ ಒಂದು ಕಾಂಪಿಟೇಷನನ್ನು ಇಟ್ಟಿರ್ತಾರೆ. ಏನು ಕಾಂಪಿಟೇಷನ್ ಅಂದರೆ, ನಿಜವಾದ ಸ್ನೇಹಿತ ಅನ್ನೋ ಒಂದು ಪ್ರಶ್ನೆಗೆ ಯಾರು ಉತ್ತಮವಾದ ಆನ್ಸರನ್ನು ಕೊಡ್ತಾರೋ ಅದಕ್ಕೆ ಬಹುಮಾನ ಅಂತ. ಹಾಗಾದರೆ ನಿಮ್ಮ ಪ್ರಕಾರ ಉತ್ತಮವಾದ ಅಥವಾ ನಿಜವಾದ ಸ್ನೇಹಿತ ಅಂದರೆ ಯಾರು ಅಂತ ನಿಮ್ಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಕಾಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಆಗಿದೆ. ಓಕೆನಾ? ನಾನು ಕೂಡ ನಿಮ್ಮ ಕಮೆಂಟ್ಗಳನ್ನೆಲ್ಲನೂ ಕೂಡ ಓದ್ತೀನಿ. ಸೊ ರಿಪ್ಲೈನೂ ಕೂಡ ಕೊಡ್ತೀನಿ ಸಾಧ್ಯವಾದರೆ. ಓಕೆನಾ? ನಿಜವಾದ ಸ್ನೇಹಿತ ಅಂತ ಯಾರು ಅನ್ನೋ ಒಂದು ಕ್ವಶನ್ಗೆ, ನಿಜವಾದ ಸ್ನೇಹಿತ ಅಂದರೆ ಯಾರು ಅನ್ನೋ ಪ್ರಶ್ನೆನ ಮೊದಲ ವ್ಯಕ್ತಿಗೆ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ, ಸಂತೋಷವನ್ನು ಹೆಚ್ಚಿಸುವವನೇ ನಿಜವಾದ ಸ್ನೇಹಿತ ಅಂತ ಹೇಳ್ತಾನೆ. ಮತ್ತೊಬ್ಬ ವ್ಯಕ್ತಿಗೆ ಹೇಳಿದಾಗ ಅವನು ಹೇಳ್ತಾನೆ, ದುಃಖವನ್ನು ಕಡಿಮೆ ಮಾಡುವವನೇ ನಿಜವಾದ ಸ್ನೇಹಿತ ಅಂತ ಹೇಳ್ತಾನೆ. ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ, ನಮ್ಮ ನಿಶ್ಶಬ್ದವನ್ನು ಅರ್ಥ ಮಾಡಿಕೊಳ್ಳುವವನೇ ನಿಜವಾದ ಸ್ನೇಹಿತ ಅಂತಂತಾರೆ. ಅಂದರೆ ನಮ್ಮ ನಿಶ್ಶಬ್ದ ಅಂತಂತಂದರೆ, ನಮ್ಮ ಚಪ್ಪಲಿಯಲ್ಲಿ ಕಾಲನ್ನಿಟ್ಟು ಅಥವಾ ನಮ್ಮ ಹೃದಯ ಆಳದಲ್ಲಿ ಒಕ್ಕಿ ನಮ್ಮ ಕಷ್ಟಗಳನ್ನು, ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವವನೇ ನಿಜವಾದ ಸ್ನೇಹಿತ ಅಂತ ಹೇಳ್ತಾನೆ. ನಾಲ್ಕನೇವನು ಹೇಳ್ತಾನೆ, ನಮ್ಮ ಬಗ್ಗೆ ಅನುರಾಗ, ಅಪ್ಯಾಯತೆ
ಮತ್ತು ಅಪೇಕ್ಷೆಯನ್ನು ತುಂಬಿಕೊಂಡಿರುವವನೇ ನಿಜವಾದ ಸ್ನೇಹಿತ ಅಂತ ಹೇಳ್ತಾನೆ. ಆದರೆ ಇವೆಲ್ಲ ಕ್ವಶನ್ ಮಾಡಿದಾಗ ಅಥವಾ ಕ್ವಶನ್ ಮಾಡಿದಾಗ ಆನ್ಸರ್ ಮಾಡ್ತಾರಲ್ಲ, ಇವರು ಯಾವ ಆನ್ಸರ್ಗಳಿಗೂ ಕೂಡ ಬಹುಮಾನ ಸಿಗೋದಿಲ್ಲ. ಆದರೆ ಕೊನೆಗೆ ಒಂದು ವಿವರಣೆಗೆ ಅಥವಾ ಒಂದು ಉತ್ತರಕ್ಕೆ ಮಾತ್ರ ಬಹುಮಾನ ಸಿಗ್ತದೆ. ಆ ಉತ್ತರ ಏನಾಗಿರಬಹುದು ಗೆಸ್ ಮಾಡಿ, ಕಮೆಂಟ್ ಮಾಡಿ. ಪ್ರಪಂಚವೆಲ್ಲ ನಿನ್ನನ್ನು ಬಿಟ್ಟು ಹೋದಾಗಲೂ ಕೂಡ ನಿನ್ನ ಜೊತೆ ಇರುವವನೇ ನಿಜವಾದ ಸ್ನೇಹಿತ ಅಂತ ಹೇಳ್ತಾರೆ. ಈ ಒಂದು ಉತ್ತರಕ್ಕೆ ಬಹುಮಾನ ಕೊಡ್ತಾರೆ. ಹಾಗಾದರೆ ಈ ಒಂದು ಮೆಟೀರಿಯಲಿಸ್ಟಿಕ್ ಪ್ರಪಂಚದಲ್ಲಿ, ಈ ಒಂದು ಸಮಾಜದಲ್ಲಿ ಅಂಥವರು ಇದ್ದಾರಾ? ಇದ್ದರೆ ಒಂದು ವೇಳೆ ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ? ಸಿನಿಮಾ, ಪಾರ್ಟಿ, ಕ್ಲಬ್ಬು ಇವೇ ಒಂದು ಸ್ನೇಹಿತರು ಅಂದ್ಕೊಂಡ್ರೆ, ಸ್ನೇಹ ಎಂಬುದು ಇದಕ್ಕಿಂತಲೂ ಕೂಡ ಒಂದು ಹಂತ ಮೇಲೆ ಅನ್ನೋದಾದರೆ, ನಾನು ಇಂಟ್ರೋವರ್ಟ್ ಆಗಿರೋದರಿಂದ ನನಗೆ ಸ್ನೇಹಿತರೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈ ಒಂದು ಪುಸ್ತಕವನ್ನು ಬರೆದಿರುವಂಥ ಆಥರ್ ಅವ್ರು ಯಾರಂತಂದರೆ, ವಿಜಯಕ 5 ಮೆಟ್ಟಲು ಪುಸ್ತಕವನ್ನು ಬರೆದಿರುವಂಥ ಎಂಡಮೂರಿ ವೀರೇಂದ್ರನಾಥ್ ಅಂತೇಳಿ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಸೊ ಈ ಒಂದು ಪುಸ್ತಕವನ್ನು ಬರೆದಿರುವಂಥ ಆಥರ್ ಹೇಳ್ತಾರೆ, ನಾನು ಇಂಟ್ರೋವರ್ಟ್ ಆಗಿರೋದ್ರಿಂದ ನನಗೆ ಯಾರು ಕೂಡ ಸ್ನೇಹಿತರೇ ಇಲ್ಲ. ನಾನು ಏನಾದರೂ ಕೇಳಬೇಕಂತಂದರೆ ಪುಸ್ತಕವನ್ನು ಓದ್ತೀನಿ, ನಾನು ಏನಾದರೂ ಹೇಳ್ಬೇಕಂದ್ರೆ ಪೆನ್ನನ್ನು ತೊಗೊಳ್ತೀನಿ ಅಂತ ಹೇಳ್ತಾರೆ. ಸೊ ನನಗೆ ದುಃಖವೇ ತುಂಬಿರುವಂಥ ದಿನಗಳಲ್ಲಿ ನಾನು ಪುಸ್ತಕಗಳಿಂದ ಸ್ಫೂರ್ತಿಯನ್ನು ಪಡ್ಕೊಳ್ತೀನಿ. ಅದು ಒಂದು ಅಭ್ಯಾಸ ಆಗಿದೆ. ಆ ಪುಸ್ತಕಕ್ಕಿಂತ ಉತ್ತಮವಾದ ಸ್ನೇಹಿತರು ಇನ್ಯಾರಿದ್ದಾರೆ ಅಂತ ಹೇಳ್ತಾರೆ. ಸೊ ಅದ್ಭುತವಾದಂಥ ಮಾತು ಹೇಳಿದ್ದಾರೆ. ಸೊ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನಿಮಗೆ ಸ್ನೇಹಿತರ ಬಗ್ಗೆ. ಯಾರಿಗೆ ಸ್ನೇಹಿತರು ಇರೋದಿಲ್ವೋ, ಯಾರಿಗೆ ಫ್ರೆಂಡ್ಸ್ ಇರೋದಿಲ್ವೋ ಅವರ ಮೇಲೆ ವಿಶ್ವಾಸ ಇಡಬೇಡ್ರಿ, ಅವರನ್ನು ನಂಬೇಡ್ರಿ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದರೆ, ಕಷ್ಟದಲ್ಲಿ ಇದ್ದಾಗ ಸಹಾಯ ಮಾಡುವವನೇ ನಿಜವಾದ ಸ್ನೇಹಿತ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಹೌದಲ್ವಾ? ನಾವು ಕೂಡ ಒಪ್ಕೊಳ್ತೀವಿ, ಕಷ್ಟದಲ್ಲಿದ್ದಾಗ ಯಾರು ಸಹಾಯ ಮಾಡಿದಾರೋ ಅವರೇ ನಿಜವಾದ ಫ್ರೆಂಡ್ಸ್ ಅಂತ ನಾವು ಕೂಡ ಹೇಳ್ಬೋದು. ಆದರೆ ನಾವು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಲಿಕ್ಕೆ ಪ್ರಾಣ ಸ್ನೇಹಿತನೇ ಬೇಕಂತ ಏನಿಲ್ಲ ರೀ. ಸಾಮಾನ್ಯ ಸ್ನೇಹಿತನಾದರೂ ಕೂಡ ಸಾಕು. ಇನ್ನೂ ಹೇಳ್ಬೇಕಂತಂದರೆ ಮನುಷ್ಯತ್ವ ಅನ್ನೋದಿದ್ದರೆ ಸಾಕು. ನೋಡಿ, ನಾವು ರೋಡಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಬಟ್ ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಆಗ್ತದೆ. ಆ ಆಕ್ಸಿಡೆಂಟ್ ಆದಾಗ ನಮ್ಮನ್ನು ಯಾರೋ ನೋಡ್ತಾರೆ, ಕೇರ್ ಮಾಡ್ತಾರೆ, ಅಲ್ಲಿಂದ ನಮ್ಮನ್ನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ, ನಮ್ಮ ಫ್ಯಾಮಿಲಿಗೆ ಫೋನ್ ಮಾಡಿ ಹೇಳ್ತಾರೆ. ಬಟ್ ಅಂತಲ್ಲೆಲ್ಲ ನಮ್ಮ ಪ್ರಾಣ ಸ್ನೇಹಿತನ ಇರಲ್ವಲ್ಲ. ಅಲ್ಲಿ ಏನಿರ್ತದೆ? ಕೇವಲ ಮನುಷ್ಯತ್ವ ಅನ್ನೋದಿರ್ತದೆ. ಅಂದರೆ ಇಲ್ಲಿ ಪ್ರಾಣ ಸ್ನೇಹಿತನಂತ ಏನಿಲ್ಲ, ಸಾಮಾನ್ಯ ಸ್ನೇಹಿತನಾದರೂ ಕೂಡ ಸಾಕು. ಅದಕ್ಕಿಂತ ಇನ್ನೊಂದು ಮಟ್ಟ ಮೇಲೆ ಅನ್ನೋದಾದರೆ ಮನುಷ್ಯತ್ವ ಅನ್ನೋದಿದ್ದರೆ ಸಾಕ್ರಿ ಸಹಾಯ ಮಾಡಲಿಕ್ಕೆ, ಹೌದಲ್ವಾ? ಸಣ್ಣ ಚಿಟ್ಟೆಯಾಗಿ ಮಾರ್ಪಾಡಾಗ್ತದೆ. ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಆ ಚಿಟ್ಟೆ ಆ ಹುಳುವಿನ ಹೆಸರೇನು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಆ ಒಂದು ಸಣ್ಣ ಹುಳು ಚಿಟ್ಟೆಯಾಗಿ ಹೇಗೆ ಟ್ರಾನ್ಸ್ಫಾರ್ಮೇಷನ್ ಹೊಂದುತ್ತದೋ ಅದೇ ಥರ ಕಾಲಕ್ರಮೇಣ ದಿನಗಳು ಕಳೆದಂತೆ ಪ್ರತಿಯೊಬ್ಬ ಮನುಷ್ಯನ ಬದುಕಿನಲ್ಲಿ ಕೂಡ ಪರಿಣಿತಿ ಬರಬೇಕು ಅಂತ ಹೇಳ್ತಾರೆ. ಅದು ಒಂದು 3 ರೀತಿಯಾಗಿರ್ತದೆ. ಆತ್ಮವಂಚನೆಯಿಂದ ಕೂಡಿದ ಪರಿಣಿತಿ ಆಗಿರ್ಬೋದು, ಮತ್ತು ಕಮಿಟ್ಮೆಂಟ್ನಿಂದ ಕೂಡಿರುವಂಥ ಪರಿಣಿತಿ ಆಗಿರ್ಬೋದು, ಜೊತೆಗೆ ಹೆಸರು ಮತ್ತು ಹಣದಿಂದ ಬರುವಂಥ ಒಂದು ಪರಿಣಿತಿ. ಸೊ ಈ ಥರ ಇರ್ತದೆ. ಸೊ ಅದು ನಿಮಗೆ ಬಿಟ್ಟಿರುವಂಥದ್ದು ಯಾವ ರೀತಿ ನೀವು ಪರಿಣಿತಿಯನ್ನು ಹೊಂದ್ತೀರಿ ಅನ್ನೋದು. ಸೊ ಈಗ ನಾನು ಮೇನ್ ಪಾಯಿಂಟಿಗೆ ಬರ್ತೀನಿ. ಮೇಧಾವಿಗಳೇನಿರ್ತಾರಲ್ಲ, ಈ ಮೇಧಾವಿಗಳು ಇವರ ಮಾತುಗಳನ್ನು ಕೇಳುವಂಥ ಸುಬ್ಬರವುಗಳನ್ನು ಅಟ್ರಾಕ್ಷನ್ ಮಾಡ್ಕೊಳ್ತಾರೆ, ಆಕರ್ಷಣೆಗೊಳಪಡಿಸಿ ಅವ್ರ ಮೂಲಕ ಇವರು ಹೆಸರು ಮಾಡ್ಕೊಳ್ತಾ ಹೋಗ್ತಾರೆ. ಅದಲ್ಲದೆ ಸಮಾಜವನ್ನು, ಸಾಹಿತ್ಯವನ್ನು ಬೈಯೋದ್ರ ಮೂಲಕ ಇವರ ಒಂದು ಮಾನಸಿಕ ಅಸಂತೃಪ್ತಿ ಏನಿರುತ್ತಲ್ಲ ಅದನ್ನು ಹೊರಗಡೆ ಬಿಸ್ನೆಸ್ ಮಾಡ್ಕೊಳ್ತಾ ಇರ್ತಾರೆ. ಬಿಸ್ನೆಸ್ ಮಾಡ್ಕೊಳ್ತಿದ್ರೆ ಆದರೆ ವೈಯಕ್ತಿಕವಾಗಿ ನಾವು ಮೇಲೆ ಬರಬೇಕು ಅಂತ ಇವರು ಪ್ರಯತ್ನ ಪಡ್ತಾ ಇಲ್ಲ. ಈ ರೀತಿ ಒಂದು ಹೆಸರು ಮಾಡ್ಕೊಳ್ಬೇಕನ್ನೋ ಒಂದು ದೃಷ್ಟಿಕೋನ ಇದೆಲ್ಲ, ಇದು ಕೂಡ ಅವರ ದೃಷ್ಟಿಯಲ್ಲಿ ವಿಜಯ ಅಂತ ತಿಳ್ಕೊಂಡಿದ್ದಾರೆ. ಸೊ ಇದಾದ ನಂತರ ನೋಡ್ರಿ, ಒಂದು ಗುರಿಯನ್ನು ಸಾಧಿಸ್ಬೇಕಂತಂದರೆ ನಾವು ತುಂಬ ಕಷ್ಟಪಡಬೇಕು, ಸ್ಟ್ರಗಲ್ ಪಡಬೇಕು, ಹೌದಲ್ವಾ? ಆದರೆ ಈ ಸುಬ್ಬರಾವುಗಳು ಏನು ಮಾಡ್ತಿದ್ದಾರೆ ಅಂತಂದರೆ, ಸಮಾಜದಲ್ಲಿ ಎಂದಾದರೂ ಒಂದು ದಿನ ದೊಡ್ಡ ಬದಲಾವಣೆ ಬರ್ತದೆ, ಆಗ ನಾವು ಬದಲಾಗ್ತೀವಿ ಅನ್ನೋ ಒಂದು ಆಶೆಯಿಂದ ರಾಜಕೀಯ ಪಾರ್ಟಿಗಳಿಗೆ ಅಥವಾ ಸಾಹಿತ್ಯದ ಸಭೆಗಳಿಗೆ ಹೋಗಿ ಅಲ್ಲಿ ಒಂದು ತಾತ್ಕಾಲಿಕವಾದಂಥ ಒಂದು ಆವೇಶವನ್ನು, ಒಂದು ಸಂತೃಪ್ತಿಯನ್ನು, ಸಮಾಧಾನವನ್ನು ಪಡ್ಕೊಂಡು ಅಲ್ಲೇ ನ್ಯೂಟ್ರಲ್ ಆಗ್ತಾ ಇದ್ದಾರೆ. ಆದರೆ ಇವ್ರಿಗೆ ಒಂದು ಪಾಯಿಂಟ್ ಅರ್ಥ ಆಗ್ತಾ ಇಲ್ಲ, ವೈಯಕ್ತಿಕ ವಿಜಯಕ್ಕೂ ಮತ್ತು ಸಾಮಾಜಿಕ ಪರಿಸ್ಥಿತಿಗಳಿಗೆ ಯಾವುದೇ ಸಂಬಂಧ ಇಲ್ಲ. ಎಂಥದೇ ಪರಿಸ್ಥಿತಿ ಎಲ್ಲದೂ ಕೂಡ ವಿಜಯ ಸಾಧಿಸುವುದೇ ಮನುಷ್ಯನ ಲಕ್ಷಣ ಅಂತ ಇವ್ರಿಗೆ ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಕೂಡ ಇವರು ಮಾಡ್ತಾ ಇಲ್ಲ. ನೋಡಿ, ಬರೀ ನಾವು ಸಾಹಿತ್ಯದ ಸಭೆಗೆ ಹೋಗೋದಷ್ಟೇ ಅಲ್ಲ, ನಮ್ಮ ಬದುಕಿನ ಬಗ್ಗೆ ಕೂಡ ಕಮಿಟ್ಮೆಂಟ್ ಇರಬೇಕು. ಯಾವಾಗ ನಮಗೆ ಕಮಿಟ್ಮೆಂಟ್ ಇರ್ತದೋ ಆಗ ಅಸಂತೃಪ್ತಿ, ಅಸಮಾಧಾನಕ್ಕೆ ನಮ್ಮ ಜೀವನದಲ್ಲಿ ಜಾಗ ಕೂಡ ಇರುವುದಿಲ್ಲ. ನಾವು ಮಾಡುತ್ತಿರುವ ಕೆಲಸದ ಬಗ್ಗೆ ನಮಗೆ ಕಮಿಟ್ಮೆಂಟ್ ಇರಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ? ಬುರುಕ ಹಾಕಿಕೊಂಡು ನಟಿಸಬೇಕಾಗ್ತದೆ. ಸೊ ಇನ್ನೊಂದು ಕೊನೆಯ ಪಾಯಿಂಟ್ ಏನು ಹೇಳಿ ಈ ವಿಡಿಯೋನ ಪ್ರಯತ್ನ ಪಡ್ತೀನಿ. ನಿಮ್ಗೆಲ್ಲರೂ ಕೂಡ ಸಿಗರೇಟ್ ಗೊತ್ತಿದೆ, ಭಾಳಷ್ಟು ಜನ ಸಿಗರೇಟ್ ಸೇರ್ತೀರ ಅಂತ ನನಗೂ ಕೂಡ ಗೊತ್ತಿದೆ. ಸಿಗರೇಟ್ನಲ್ಲಿ ಒಂದು ಕೆಮಿಕಲ್ ಇರುತ್ತೆ, ಏನು ಗೊತ್ತಾ? ನೆಕೋಟಿನ್ ಅಂತ ಇರುತ್ತೆ. ಆ ನೆಕೋಟಿನ್ ಏನು ಮಾಡ್ತದೆ? ಮನುಷ್ಯನಲ್ಲಿರ್ತಕ್ಕಂಥ ನರಗಳನ್ನು ಉತ್ತೇಜಿಸ್ತದೆ. ಅದೇ ಥರ ಸಮಾಜ ಬದಲಾಗಬೇಕು ಅನ್ನುವಂಥ ಒಂದು ಆವೇಶ ಏನಿದೆಯಲ್ಲ, ಅದು ಕೂಡ ಮನುಷ್ಯನಲ್ಲಿ ಉತ್ತೇಜನವನ್ನು ನೀಡ್ತದೆ. ಸೊ
ಇದನ್ನು ಕಟ್ ಮಾಡಿದರೆ ಬದಲಾಗಬೇಕಂತ ಅನ್ಕೊಳ್ತಿರ್ತೀವಿ. ಬಟ್ ಯಾವ ರೀತಿ ಬದಲಾಗಬೇಕು ಅನ್ನುವಂಥ ಒಂದು ಅವಗಾಹನೆ ನಮಗಿಲ್ಲ ಇಲ್ಲ ಹೌದಲ್ವಾ? ಅದನ್ನು ನಮಗಿಂತ ಮೇಲಿನವರು ಅಥವಾ ನಮ್ಮ ಮೇಧಾವಿಗಳೇನಿರ್ತಾರಲ್ಲ, ಈ ಮೇಧಾವಿಗಳು ಅದನ್ನು ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ವ್ಯಕ್ತಿಗತ ಎಚ್ಚರಿಕೆ ಕೂಡ ನಮಗಿಲ್ಲದಂತಾಗಿದೆ. ಬಟ್ ನಾವೇನು ಮಾಡ್ತಿದ್ದೀವಿ, ಸಮಾಜ ಬದಲಾಗಬೇಕು, ನೀನು ಬದಲಾಗಬೇಕು, ಬೇರೆಯವ್ರು ಬದಲಾಗಬೇಕು, ಬರೀ ಇದನ್ನೇ ಹೇಳ್ತಿದ್ವಿ. ಬಟ್ ನಾವು ಯಾವಾಗ ಬದಲಾಗಬೇಕು ಅಂತ ನಾವು ಯಾವಾಗ ಕೂಡ ಯೋಚನೆ ಮಾಡ್ತಾ ಇಲ್ಲ. ಬಟ್ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡಿದ್ರೆ ನಮ್ಮ ಜೀವನ ಆಗೋಗಿದೆ. ಎಲ್ಲಿವರೆಗೂ ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ತೀವೋ ಅಲ್ಲಿವರೆಗೂ ನಾವು ಸಕ್ಸಸ್ ಆಗೋದಿಲ್ಲ. ಅದಕ್ಕೆ ಅಯನ್ ರಾಂಡ್ ಅವರು ಒಂದು ಮಾತನ್ನು ಹೇಳಿದರೆ, ಅಯನ್ ರಾಂಡ್ ಅಂತಂದರೆ ನಿಮ್ಗೆ ಗೊತ್ತಾಗಲಿಕ್ಕಿಲ್ಲ, ಸ್ವಾರ್ಥ ಕೂಡ ಒಂದು ಕಲೆ ಅನ್ನುವಂಥ ಪುಸ್ತಕ ಬರೆದಿರುವಂಥ ಒಬ್ಬರು ಆಥರ್ ಅವರು, ಮಹಿಳೆ. ಓಕೆನಾ? ಅವರ ಪುಸ್ತಕದಲ್ಲಿ ಒಂದು ಮಾತನ್ನು ಹೇಳಿದರೆ ಏನು ಗೊತ್ತಾ, ವೈಯಕ್ತಿಕ ಗೆಲುವು ಮುಖ್ಯ ಅಂತ. ಸಮಾಜ, ಪ್ರಪಂಚ, ಕೊನೆಗೆ ಕುಟುಂಬ ಎಲ್ಲವೂ ಕೂಡ ಆ ನಂತರ. ತನ್ನನ್ನು ತಾನು ಗೆದ್ದವನೇ ಇತರಿಗೆ ಏನಾದರೂ ಕೊಡಬಲ್ಲ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾದ ಮಾತು ಗೊತ್ತಾ? ಅದನ್ನು ಕೇಳಿದ್ರೇ ಮೇಲೆ ಜುಮ್ ಅನ್ನಬೇಕು. ನಮಗೆ ನಾವು ಮುಖ್ಯ ಅನ್ನುವಂಥ ಒಂದು ಯೋಚನೆ ಏನಿದೆಯಲ್ಲ, ಒಂದು ಆ ಥಾಟ್ ಏನಿದೆಯಲ್ಲ, ಕೆಲವರಿಗೆ ಇಷ್ಟ ಆಗೋದಿಲ್ಲ. ಮೇಲ್ಮಟ್ಟಕ್ಕೆ ಇಷ್ಟ ಆಗದಿದ್ರೂ ಕೂಡ ಒಳಗಡೆ ಅವ್ರಿಗೆ ಇಷ್ಟ ಆಗಿರ್ತದೆ. ಬಟ್ ಮೇಲ್ನೋಟಕ್ಕೆ ಆ ಥರ ತೋರಿಸ್ತಾರೆ. ಬಟ್ ನೀವು ಯಾರಿಗೆ ಈ ಪುಸ್ತಕ ಇಷ್ಟ ಆಗೋದಿಲ್ಲ ಅಥವಾ ನಮಗೆ ನಾವು ಮುಖ್ಯ ಅನ್ನುವಂಥ ಒಂದು ಯೋಚನೆ ಯಾರಿಗೆ ಇಷ್ಟ ಆಗೋದಿಲ್ಲಲ್ಲ, ಅಂಥವ್ರು ಈ ಪುಸ್ತಕವನ್ನು ಓದಬೇಡ್ರಿ ಅಂತ ಅವರೇ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಪುಸ್ತಕ ನನಗೆ ಯಾಕೆ ಇಷ್ಟ ಆಯಿತು, ಯಾಕೆ ನಾನು ಇದ್ರ ಬಗ್ಗೆ ಶೇರ್ ಮಾಡ್ಕೊಳ್ತಿದ್ದೀನಿ ಅಂತಂದರೆ, ನೋಡಿ, ನಾವು ಕಷ್ಟದಿಂದ ಹೇಗೆ ಪಾರಾಗಬೇಕು, ಸೋಲಿನಿಂದ ಗೆಲುವಿನ ಕಡೆ ಹೇಗೆ ಹೋಗಬೇಕು, ಮತ್ತು ಜೀವನದಲ್ಲಿ ಎಲ್ಲವನ್ನೂ ಕೂಡ ಕಳ್ಕೊಂಡಾಗ ನಾವು ಜೀರೋ ಬೇಸ್ನಿಂದ ಮತ್ತೆ ನಾವು ಜೀವನವನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಅದ್ಭುತವಾಗಿ ವಿವರವಾಗಿ ಹೇಳ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಈ ಒಂದು ಪುಸ್ತಕದ ಬಗ್ಗೆ ವಿಡಿಯೋ ಮಾಡಿದೆ. ಸೊ ನಿಮ್ಗೆ ಇಷ್ಟ ಆದರೆ ಈ ಪುಸ್ತಕವನ್ನು ತೊಗೊಂಡು ಹೋದ್ರಿ, ಇಲ್ಲ ಅಂದರೆ ಈ ಒಂದು ಪುಸ್ತಕದ ಬಗ್ಗೆ ಪಾರ್ಟ್ ವೈಸ್ ವಿಡಿಯೋಗಳನ್ನು ಮಾಡ್ತಾ ಬರ್ತೀನಿ. ಇದು ಜಸ್ಟ್ ಆರಂಭದ ನುಡಿ ಆಗಿರೋದ್ರಿಂದ ಸಿಂಪಲ್ ಆಗಿ ವಿಡಿಯೋನ ಮಾಡಿದ್ದೀನಿ. ನೆಕ್ಸ್ಟ್ ಏನಿದೆಲ್ಲ ತುಂಬ ಅದ್ಭುತವಾಗಿದೆ. ಬದುಕು ಒಂದು ಯುದ್ಧ ಅಂತ ಇದೆ. ನೆಕ್ಸ್ಟ್ ಸೋಲೆ ವಿಜಯಕ್ಕೆ ಮೆಟ್ಟಿಲು, ಅದರಲ್ಲಿ ಒಂದು ಭಾಗ ಬದುಕೆ ಒಂದು ಯುದ್ಧ. ಆ ಒಂದು ಅಧ್ಯಾಯದ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ತುಂಬ ಅದ್ಭುತವಾಗಿದೆ, ವೇಟ್ ಮಾಡ್ತಾ ಇರಿ. ನನಗೂ ಕೂಡ ತುಂಬ ಕ್ಯೂರಿಯಾಸಿಟಿ ಇದೆ ಅದರ ಬಗ್ಗೆ ಮಾಡಬೇಕಂತ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಸೈನಿಂಗ್ ಆಫ್, ರಾಜ್.